ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುಂಡು ಅಜ್ಜಿ ಬಾ. ಏನಜ್ಜಿ ಬರಕ್ಕೆ ಹೇಳಿದ್ರಲ್ಲ? ಅದೇಪ್ಪ ಮಗುಗ್ ನಾಮಕರಣ ಮಾಡ್ಬೇಕಲ್ಲ, ಅದಕ್ಕೆ ನಾನು ಪುರೋಹಿತರಿಗೆ ಫೋನ್ ಮಾಡಿದ್ದೆ. ಓ, ಆಗಲೇ ಪುರೋಹಿತ್ರಿಗೆ ಫೋನು ಮಾಡ್ಬಿಟ್ರಾ? ಹ್ಞೂ ಕಣೋ, ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದಲ್ವಾ? ಏನಂದ್ರು? ನಾಳೆನೆ ಒಳ್ಳೆ ಮುಹೂರ್ತ ಇದೆಯಂತೆ, ನಾಳೆನೆ ನಾಮಕರಣ ಮಾಡ್ಬಿಡೋಣವಾ? ಈಗ ನೀವು ತಾನೇ ಹೇಳಿದ್ರಲ್ಲ ಒಳ್ಳೆ ಕೆಲ್ಸಕ್ಕೆ ಯಾಕೆ ತಡ ಮಾಡಬೇಕು ಅಂತ. ಮಾಡ್ಬೇಡ ಬಿಡಿ. ಆಯ್ತು, ಹೇಳ್ಬಿಡ್ತೀನಿ ಬಿಡು. ಅಂದಹಾಗೆ ಮಗುಗೆ ಏನ್ ಹೆಸರು ಇಡ್ಬೇಕು ಅನ್ಕೊಂಡಿದ್ಯಾ? ಅದಿನ್ನೂ ಡಿಸೈಡ್ ಮಾಡಿಲ್ಲ. ನೀವು ಗಂಡ ಹೆಂಡತಿ ಇನ್ನೂ ಮಾತಾಡ್ಕೊಂಡಿಲ್ವಾ? ಸರ್, ಸಮರ್ಥ ಅಂತ ಇಟ್ರೆ ಹೇಗೆ? ಚೆನ್ನಾಗಿದೆ, ಬಟ್ ಇನ್ನೊಂದಷ್ಟು ಹೆಸರು ನೋಡೋಣ. ಗುಂಡು, ನಿಮ್ ತಂದೆ ಹೆಸರೇ ಇಟ್ಬಿಡು, ರಘುವೀರ್ ಅಂತ. ಇಲ್ಲ ಅಂದ್ರೆ ದೇವ್ರ ಹೆಸರು ಇಟ್ಬಿಡು, ಗಣೇಶ ಅಂತ. ಅಜ್ಜಿ, ರಘುವೀರ್ ಏನೋ ಸರಿ, ಆದ್ರೆ ಗಣೇಶ ತುಂಬಾ ಹಳೆ ಹೆಸರಾಗಿಲ್ವಾ? ಇವಾಗಿನ ಕಾಲಕ್ಕೆ ತುಂಬಾ ಹಳೇದನ್ಸುತ್ತೆ. ಬೇರೆ ಹೆಸರಿಲ್ವಾ? ಏನ್ ಚೆನ್ನಾಗಿರಲ್ಲ, ಈಗಿನ ಕಾಲದವ್ರು ಇಡೋ ಹೆಸರು ಚೆನ್ನಾಗೂ ಇರಲ್ಲ, ಕರೆಯಕ್ಕೂ ಬರಲ್ಲ, ನೆನಪು ಇರಲ್ಲ, ಅರ್ಥವೇ ಇರಲ್ಲ. ಆಕ್ಚುಲಿ ನಾನು ಅದನ್ನೇ ಅನ್ಕೊಂಡಿದ್ದೆ ಅಜ್ಜಿ. ಏನು, ಗಣೇಶ ಅಂತ ಇಡ್ಬೇಕಂತನ? ಅಲ್ಲ ಅಲ್ಲ, ನಮ್ಮ ಅಪ್ಪನ ಹೆಸರು ರಘುವೀರ್ ದಿವಾನ್. ಗಂಡು ಮಗು ಆಗಿದ್ದಕ್ಕೆ ಅಪ್ಪನ ಹೆಸರು, ಹೆಣ್ಮಗು ಆಗಿದ್ದಿದ್ರೆ ಏನಂತ ಇಡ್ಬೇಕು ಅನ್ಕೊಂಡಿದ್ದೆ? ಹೆಣ್ಮಗು ಆಗಿದ್ರೆ ನಿಮ್ಮ ಹೆಸರು ಇಡ್ತಾ ಇದ್ದೆ, ಸರ್ವಮಂಗಳ ಅಂತ. ಹೌದೇನೋ? ನನ್ನ ಹೆಸರು ಇಡ್ಬೇಕು ಅನ್ಕೊಂಡಿದ್ಯಾ? ಕೇಳಿ ತುಂಬಾ ಸಂತೋಷ ಆಯ್ತು ಕಣೋ. ಮುಂದಿನ ಸಲ ಹೆಣ್ಮಗುನೇ ಆಗ್ಲಿ, ಆಗ ನನ್ನ ಹೆಸರು ಇಡುವಂತೆ ಬಿಡು. ಆಗೋದೇನು, ಈಗಾಗಲೇ ಆಗ್ಬಿಟ್ಟಿದೆ, ಆದರೆ ಇನ್ನೂ ಸಿಕ್ಕಿಲ್ಲ ಅಷ್ಟೇ. ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಇನ್ನೊಂದು ಮಗು ಕೊಡ್ತೀಯ ತಾನೆ? ನೋಡ ಬಿಡಿ ಅಜ್ಜಿ, ಈಗ ಯಾಕದೆಲ್ಲ ದೇವ್ರು ನಡ್ಸಂಗಾಗುತ್ತೆ, ನಮ್ಮ ಕೈಲಿ ಏನಿದೆ? ಅದು ನಿಜನೇ ಬಿಡು. ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ಹೆಸರಿಗೆ ಸಂಬಂಧಪಟ್ಟಾಗೆ ಬೇರೆ ಯಾರಿಗಾದ್ರೂ ಏನಾದರೂ ಅನ್ಸಿದ್ರೆ ಹೇಳಿ. ನನಗೆ ರಘುವೀರ್ ಅನ್ನೋ ಹೆಸರು ಓಕೆ. ಬೇಡ ಅನ್ನಿಸ್ತದೆ ಗುಂಡು. ಸುಧಾ ಹೇಳೋದನ್ನು ಸರಿ ಅನ್ನಿಸ್ತಾ ಇದೆ ನನಗೆ. ಅಮೃತಧಾರೆ